ಬಟ್ ಕೆಲವರು ಬಡವರಿಗೆಲ್ಲ ಈ ಥರ ಸಮಸ್ಯೆಗಳಾದಾಗ ಅಥವಾ ರೈತರುಗಳಿಗೆ ಈ ಥರ ಸಮಸ್ಯೆಗಳಾದಾಗ ಸೊ ಅವ್ರಿಗೆ ಗೊತ್ತಾಗಲ್ಲ ನಾವು ಕೋರ್ಟ್ಗೆ ಹೋಗ್ಬೇಕಾ ಚೆಕ್ ಬೌನ್ಸ್ ಆಗಿದೆ ಅಂಥೇಳಿ. ಈಗ ಒಂದಷ್ಟು ಏನೋ ಒಂದು ಬಿಸ್ನೆಸ್ ಮಾಡಿರ್ತಾರೆ, ಬೆಳೆಗಳನ್ನು ಬೆಳೆದಿರ್ತಾರೆ, ಚೆಕ್ ಕೊಟ್ಟಿರ್ತಾರೆ. ಬಟ್ ಒಂದು 10ನೇ ಕ್ಲಾಸ್ ಓದಿರೋರು ಕೂಡ ಚೆಕ್ ವ್ಯವಹಾರ ಮಾಡ್ತಾರೆ. ಪಾಪ ಅಂಥವ್ರಿಗೆ ಚೆಕ್ ಬೌನ್ಸ್ ಆಗಿದೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗಲ್ಲ. ಆಗ ಅವರು ಕೂಡ ಅವರ ಒಂದು ಹತ್ತಿರದ ನ್ಯಾಯಾಲಯಕ್ಕೆ ಹೋಗ್ಬೇಕು. ಕೋರ್ಟಿಗೆ ಫಸ್ಟು ಒಂದು ಅವರು ಲಿಖಿತದಲ್ಲಿ ನೋಟಿಸ್ ಕೊಡಬೇಕಾಗುತ್ತೆ, ನಿಮ್ಮ ಚೆಕ್ಕು ಅಮಾನತಾಗಿದೆ. ಯಾರು ಕೊಡ್ಬೇಕು? ಬ್ಯಾಂಕ್ ಅವರಲ್ಲ, ನಮಗೆ ಬ್ಯಾಂಕ್ ಅವರು ನೀವು ಆ ಚೆಕ್ಕು ನಿರಾಕರ ಆಗಿದೆ ಅಂತ ಹೇಳಿ ನಮಗೆ ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಸಿಕ್ಕಿದ 30 ದಿವಸದೊಳಗಡೆ ಯಾರು ಚೆಕ್ ಪಡ್ಕೊಂಡಿರ್ತಾರೋ, ಆ ಚೆಕ್ನ ಪ್ರೆಸೆಂಟ್ ಮಾಡಿರ್ತಾರೋ, ಅವರು ಯಾರು ಚೆಕ್ ಕೊಟ್ಟಿರ್ತಾರಲ್ಲ ನಮಗೆ, ಅವರಿಗೆ ಒಂದು ನೋಟಿಸ್ ಕಳಿಸ್ಬೇಕಾಗುತ್ತೆ. ಲಾಯರ್ ಮುಖಾಂತರನೇ ಕಳಿಸ್ಬೇಕು ಅಂತ ಏನಿಲ್ಲ, ರಿಟರ್ನ್ ಅಲ್ಲಿ ಅವರಿಗೆ ಒಂದು ನೋಟಿಸ್ ಕಳಿಸ್ಬೇಕು. ಈ ನೋಟಿಸ್ ಕಳಿಸೋದು ಸರ್ವಸಾಮಾನ್ಯವಾಗಿ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ಕಳಿಸಿದ್ರೆ ನಮಗೆ ಅಕ್ನಾಲೆಜ್ಮೆಂಟ್ ಡ್ಯೂ ಅಂತ ಬಂದೇ ಬರುತ್ತೆ. ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ಕಳಿಸೋದು ಬಹಳ ಉತ್ತಮ. ಆಮೇಲೆ ಈ ನೋಟಿಸ್ ಕೊಡೋದ್ರಲ್ಲೂ ಟೆಕ್ನಿಕಲ್ ಅಂಶಗಳಿದೆ. ಆ ಟೆಕ್ನಿಕಲ್ ಅಂಶ ಏನಂತ ಅಂದರೆ, ಒಂದು ಚೆಕ್ನ ಪ್ರೆಸೆಂಟ್ ಮಾಡಿದ್ಮೇಲೆ ಒಂದೇ ನೋಟಿಸ್ ಕೊಡಬೇಕಾಗುತ್ತೆ. ಆ ನೋಟಿಸ್ನ ಬೇರೆ ಬೇರೆ ಸಮಯದಲ್ಲಿ ಅದೊಂದು ತಪ್ಪು ಮಾಡ್ತಾರೆ ತುಂಬ ಜನ. ಇವಾಗ ನೋಟಿಸ್ ಚೆಕ್ ಡಿಸೈನರ್ ಆಗಿದ ತಕ್ಷಣ ಒಂದು ಮೆಸೇಜ್ ಕಳಿಸ್ಬಿಡ್ತಾರೆ ವಾಟ್ಸಪ್ಪಲ್ಲಿ. ಇವತ್ತಿನ ಕಾಲದಲ್ಲಿ ವಾಟ್ಸಪ್ ಇದೆ, ವಾಟ್ಸಪ್ ತಗೊಂಡು ನೀನು ಬೈದ್ಬಿಟ್ಟು ನೀನು ಚೆಕ್ ಕೊಟ್ಟಿದ್ಯಾ, ಚೆಕ್ ಕೊಟ್ಟಿದ್ದು ಅಮಾನತಾಗಿದೆ, ನಿರಾಕರಣೆ ಆಗಿದೆ, ಅಮಾನತಾಗಿಲ್ಲ, ನೀನು ನಮಗೆ ಮೋಸ ಮಾಡಿದ್ಯಾ, ಅದು ಇದಂತ ಹೇಳಿ ಒಂದು ಬೈದ್ಬಿಟ್ಟು ಒಂದು ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ಕಳಿಸಿ ಅಲ್ಲಿಗೆ ಅವರು ಏನು ರಿಪ್ಲೈ ಕೊಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಇರ್ತಾರೆ. ಇವ್ರೇನು ಮಾಡ್ತಾರೆ, ಮತ್ತೆ ಇನ್ನೊಂದು ಮೆಸೇಜ್ ಕಳಿಸ್ತಾರೆ. ಮತ್ತೆ ಮೆಸೇಜ್ ಕಳಿಸಿದ್ರೆ ಅದು ಟೆಕ್ನಿಕಲಿ ಫ್ಲೋ ಆಗಿಬಿಡುತ್ತೆ. ಎರಡನೇ ಮೆಸೇಜ್ ಕಳಿಸ್ಲೇಬಾರ್ದು. ಒಂದು ಸತಿ ಮೆಸೇಜ್ ಯಾವುದೇ ರೂಪದಲ್ಲಿ ಕಳಿಸಿದ್ಮೇಲೆ ಅದು ಫಸ್ಟ್ ಒಂದು ಸತಿ ಚೆಕ್ ಬೌನ್ಸ್ ಆದರೆ ಒಂದೇ ಸತಿ ನೋಟಿಸ್ ಕಳಿಸ್ಬೇಕು. ಅದು ಟೆಕ್ನಿಕ್ಯಾಲಿಟಿ ಆಫ್ ಲಾ. ಅದನ್ನ 3-4 ಸತಿ ಕಳಿಸಿದ್ರೆ ಆ ಚೆಕ್ಗೆ, ಯಾಕಂದರೆ ಈ ಚೆಕ್ ಒಂದು ಟೆಕ್ನಿಕಲ್ ಚೆಕ್ ಡಿಸೈನರ್ ಕೇಸು ಒಂದು ಟೆಕ್ನಿಕಲ್ ಅಂಶದ ಮೇಲೆ ಹೊಡುತ್ತೆ. ಒಂದು, ಆ ಚೆಕ್ ಪ್ರೆಸೆಂಟ್ ಮಾಡಿದ ಮೇಲೆ ನಮಗೆ ಯಾವಾಗ ಆ ಚೆಕ್ಕು ನಿರಾಕರಣೆ ಆಗಿದೆ ಅಂತ ಗೊತ್ತಾಗುತ್ತೋ ಅಲ್ಲಿಂದ 30 ದಿವಸದೊಳಗಡೆ ಅವರಿಗೆ ಒಂದು ಲಿಖಿತ ಇದರಲ್ಲಿ ನೋಟಿಸಲ್ಲಿ ಅವರಿಗೆ ತಿಳಿಸ್ಬೇಕು, ನಾವು ಈ ಚೆಕ್ ನಿರಾಕರಣೆ ಆಗಿದೆ ಅಂತ. ಇವಾಗ 2-3 ಸತಿ ಆದರೆ, 2-3 ಸತಿ ನೀವು ಚೆಕ್ನ ಕೊಟ್ಟರೆ ಈ 15 ದಿವಸ ಆ ಚೆಕ್ ನೋಟಿಸ್ ಅವ್ರಿಗೆ ತಲುಪಿದ 15 ದಿವಸದೊಳಗಡೆ ಅವರು ನಮಗೆ ಪೇಮೆಂಟ್ ಮಾಡಬೇಕು. ಆ ಪೇಮೆಂಟ್ ಮಾಡಲಿಲ್ಲ ಅಂದರೆ ನಮಗೆ ಮತ್ತೆ 30 ದಿವಸದೊಳಗಡೆ ಕಂಪ್ಲೇಂಟ್ ಫೈಲ್ ಮಾಡೋಕ್ಕೆ ಅವಕಾಶ ಇದೆ. ಸೊ ನಾವು 3-4 ಸತಿ ಚೆಕ್ನ ನೋಟಿಸ್ನ ಕಳಿಸಿದಾಗ ಏನಾಗುತ್ತೆ, ಎಲ್ಲಿಂದ ಕಾಸ್ ಆಫ್ ಆ್ಯಕ್ಷನ್ ತಗೊಬೇಕು, ಆ 15 ದಿವಸ ಎಲ್ಲಿಂದ ಮುಗಿಯುತ್ತೆ, ಮತ್ತೆ 15 ದಿವಸ ಮುಗಿದ್ಮೇಲೆ 30ನೇ ದಿವಸದೊಳಗಡೆ ನಾವು ಯಾವಾಗ ಇದು ಮಾಡಬೇಕು ಅಂತ ಆ ಕ್ಲಾರಿಟಿ ಇರಲ್ಲ. ಸೊ ಹಾಗಾಗಿ ಆ ಕ್ಲಾರಿಟಿ ಹೊಟ್ಟೋಯ್ತು ಅಂದರೆ ಟೆಕ್ನಿಕಲಿ ಅವ್ರ ಕಂಪ್ಲೇಂಟ್ ವಿಲ್ ನಾಟ್ ಸಸ್ಟೈನ್, ಕಂಪ್ಲೇಂಟು ಮಾನ್ಯ ಆಗಲ್ಲ. ಇವಾಗ ಒಂದ್ಸತಿ ನೋಟಿಸ್ ಕಳಿಸ್ತೀವಿ, 15 ಡೇಸ್ ವೆಯ್ಟ್ ಮಾಡಬೇಕು, ಅವ್ರ ಕಡೆಯಿಂದ ರಿಪ್ಲೈ ಬರಲ್ಲ, ಮತ್ತು ಒಂದು ನೋಟಿಸ್ ಕಳಿಸಬಹುದು. ಮತ್ತೆ ನೋಟಿಸ್ ಕಳಿಸಂಗಿಲ್ಲ, ಕೋರ್ಟಿಗೆ ಕಂಪ್ಲೇಂಟ್ ಹಾಕಬೇಕು. 15 ಡೇಸ್ ಮುಗಿದ್ಮೇಲೆ 30 ದಿವಸದೊಳಗಡೆ ಒಂದು ಕಂಪ್ಲೇಂಟ್ ಹಾಕಬೇಕು. ಸೊ ಎಸೆನ್ಷಿಯಲಿ ಅವರಿಗೆ ನೋಟಿಸ್ ತಲುಪಿದ ಮೇಲೆ ನಮಗೆ ಯಾವಾಗ ಗೊತ್ತಾಗುತ್ತೆ, ವಾಟ್ಸಪ್ ಕಳಿಸಿದ್ರೆ ಅವತ್ತಿಂದ ಅವತ್ತೇ ಅವ್ರಿಗೆ ಸಿಕ್ಕಿದೆ ಅಂತ ನಾವು ಭಾವಿಸ್ಕೋಬಹುದು. ಬಟ್ ಅದಕ್ಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದು ಪ್ರೂಫ್ ಇರಲ್ಲ ಕೋರ್ಟಿಗೆ ಕೊಟ್ಟಾಗ. ಸೊ 15 ದಿವಸ ಯಾವಾಗ ಮುಗಿಯುತ್ತೆ, ಅವರು ನಾವಲ್ಲೇ ಬಂದು ನನ್ನ ಹತ್ರ ನಂಬರೇ ಇರಲಿಲ್ಲ, ನಾನು ವಾಟ್ಸಪ್ ಯೂಸ್ ಮಾಡ್ತಾ ಇರಲಿಲ್ಲ, ನನಗೆ ನೋಡೇ ಇರಲಿಲ್ಲ ಅಂತ ಹೇಳಿದಾಗ, ನೀವು 15 ದಿವಸದೊಳಗಡೆ ಒಂದು ದುಡ್ಡು ಕೊಡಬೇಕಾಗಿತ್ತು ಅಂತ ಹೇಳಿದ್ನ ಅವರು ಅಲ್ಲಿ 15 ದಿವಸದ ಟೈಮ್ ಸಿಕ್ಕಲ್ಲ. ಆಮೇಲೆ 15 ದಿವಸದೊಳಗಡೆ ನೀವು ಪೇಮೆಂಟ್ ಮಾಡಿಲ್ಲ ಅಂತ ಕೋರ್ಟಿಗೆ ಹೇಳಬೇಕಾಗುತ್ತೆ. 30 ದಿವಸದೊಳಗಡೆ ನೀವು ಕಂಪ್ಲೇಂಟ್ ಫೈಲ್ ಮಾಡಿದಾಗ ಈ 15 ದಿವಸದೊಳಗಡೆ ದುಡ್ಡು ಕೊಡಬೇಕಾಗಿತ್ತು, ದುಡ್ಡು ಕೊಟ್ಟಿಲ್ಲ ಇವರು ಅಂತ ಹೇಳಿ ನಾವು ಇದು ಮಾಡಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಕಾಸ್ ಆಫ್ ಆ್ಯಕ್ಷನ್ಗೆ ಡಿಫೆಕ್ಟ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಯಾವುದೇ ಚೆಕ್ ಬೌನ್ಸ್ ಆಯಿತು ಅಂದರೆ ವಾಟ್ಸಪ್ಪು, ಇಮೇಲು ಅದು ಇದು ಮಾಡೋ ಬದಲು ಒಂದು ರಿಜಿಸ್ಟರ್ಡ್ ಪೋಸ್ಟಲ್ಲಿ ಅವರ ಅಡ್ರೆಸ್ಸಿಗೆ ಅಕ್ನಾಲೆಜ್ಮೆಂಟ್ ಡ್ಯೂ ಜೊತೆ ಒಂದು ನೋಟಿಸ್ ಕಳಿಸ್ಬಿಟ್ರೆ ಆ ಅಕ್ನಾಲೆಜ್ಮೆಂಟ್ ಡ್ಯೂ ಅವರಿಗೆ ಸಿಗುತ್ತೆ. ಇಲ್ಲ ಅಂದರೆ ಕಾನೂನಲ್ಲಿ ಏನಿದೆ, ಒಂದು ರಿಜಿಸ್ಟರ್ಡ್ ಪೋಸ್ಟು ಸರಿಯಾದ ಅಡ್ರೆಸ್ಗೆ ಹೋಯ್ತು ಅಂದರೆ 4 ದಿವಸದಲ್ಲಿ ಅದನ್ನ ಸರ್ವಿಸ್ ಅಂತ, ಡೀಮ್ಡ್ ಸರ್ವಿಸ್ ಅಂತ ಕಾನೂನಲ್ಲಿ ಅದಕ್ಕೆ ಒಂದು ಪ್ರಾವಿಷನ್ ಇದೆ. ಅದು ಅವ್ರಿಗೆ ಸಿಕ್ಕಿದೆ ಅನ್ನೋಂಥ ಒಂದು ಕಾನೂನಲ್ಲಿ ಪ್ರಾವಿಷನ್ ಇದೆ. ಸೊ ಆ 4 ದಿವಸ ಆದಮೇಲೆ ನೀವು ಅದನ್ನ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿ ನಾವು ಕೋರ್ಟಲ್ಲಿ ತಗೋಬೋದು. ಇಲ್ಲಾಂದರೆ ಇವತ್ತಿನ ದಿವಸದಲ್ಲಿ ಆ ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲೆಜ್ಮೆಂಟ್ ಡ್ಯೂ ಅಥವಾ ಸ್ಪೀಡ್ ಪೋಸ್ಟ್ ಕಳಿಸಿದ್ರೆ ನಮಗೆ ಆ ಟ್ರ್ಯಾಕಿಂಗ್ ರಿಪೋರ್ಟ್ ಸಿಗುತ್ತೆ. ಆ ಟ್ರ್ಯಾಕಿಂಗ್ ರಿಪೋರ್ಟ್ ತಗೊಂಡು ಅದನ್ನ ಡೆಲಿವರಿ ತೋರಿಸಿರುತ್ತೆ. ಆ ಟ್ರ್ಯಾಕಿಂಗ್ ರಿಪೋರ್ಟಲ್ಲಿ ಇಂಥ ದಿವಸ ಡೆಲಿವರಿ ಆಗಿದೆ ಅಂತ ಅದನ್ನ ಕೋರ್ಟ್ ಪರಿಗಣನೆಗೆ ತಗೊಳುತ್ತೆ. ಡೆಲಿವರಿ ಆಗಿದೆ ಅಂತ ಪ್ರಿಸಂಪ್ಷನ್ ಇದೆ ಕೋರ್ಟಲ್ಲಿ, ಇಟ್ ಇಸ್ ಡೆಲಿವರ್ಡ್ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಕಾಸ್ ಆಫ್ ಆ್ಯಕ್ಷನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಒಂದ್ಸತಿ ಕೋರ್ಟಲ್ಲಿ ಚೆಕ್ ಬೌನ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಆಯಿತು. ಸೊ ಅದರ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ? ಇವಾಗ ಕೋರ್ಟು ಅದನ್ನ ಎಷ್ಟು ದಿನಗಳ
ದಿನಗಳ ಒಳಗಾಗಿ ಇದ್ ಮಾಡುತ್ತೆ? ಸರ್ವಸಾಮಾನ್ಯವಾಗಿ ಕೋರ್ಟ್ ಕಾನೂನಡಿಯಲ್ಲಿ ಏನಿದೆ ಅಂದರೆ 6 ತಿಂಗಳೊಳಗಡೆ ವಿಲೆ ಮಾಡಬೇಕು ಆ ಕೇಸ್ನ ಅಂತ ಕಾನೂನಡಿಯಲ್ಲಿ ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ಎಫರ್ಟ್ ಶುಡ್ ಬಿ ಮೇಡ್ ವಿತಿನ್ 6 months ಟು ಡಿಸ್ಪೋಸ್ ಆಫ್ ದ ಕೇಸ್ ಅಂತ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗ್ತಿದೆ ಅಂದರೆ ತುಂಬ ನಾವು ಕೋರ್ಟಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಆ ಸಮ್ಮನ್ಸ್ ಜಾರಿ ಆಗೋದಿದೆಯಲ್ಲ, ಆ ಸಮ್ಮನ್ಸು ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ನಮ್ಮನ್ನು ಕೋರ್ಟು ಆಧಾರಗಳು ಕೇಳುತ್ತೆ. ಆಧಾರ ಪ್ರೊಡ್ಯೂಸ್ ಮಾಡಿದಾಗ, ಜೂರಿಸ್ಡಿಕ್ಷನ್ ಸ್ಯಾಟಿಸ್ಫೈ ಮಾಡಿದಾಗ ಕೋರ್ಟು ಆ PCR ನ CC ಅಂತ ಮಾಡುತ್ತೆ, ಕ್ರಿಮಿನಲ್ ಕಂಪ್ಲೇಂಟ್ ಅಂತ ರಿಜಿಸ್ಟರ್ ಮಾಡುತ್ತೆ. ಆ ಕ್ರಿಮಿನಲ್ ಕಂಪ್ಲೇಂಟ್ ಅಂತ ರಿಜಿಸ್ಟರ್ ಮಾಡಿದ್ಮೇಲೆ ಅದನ್ನ ಕೋರ್ಟು ಅಪರಾಧಿಗೆ ಒಂದು ಸಮನ್ಸ್ ಕಳಿಸುತ್ತೆ ಕೋರ್ಟ್ ಮೂಲಕ. ಅದಕ್ಕೆ ಕೋರ್ಟ್ ಫೀಸ್, ಪ್ರೋಸೆಸ್ ಫೀಸ್ ಅಂತ ಕಟ್ಟಬೇಕಾಗುತ್ತೆ. ಆ ಪ್ರೋಸೆಸ್ ಫೀಸ್ ಕಟ್ಟಿದ ತಕ್ಷಣ ಅವರಿಗೆ ಒಂದು ಸಮನ್ಸ್ ಹೋಗುತ್ತೆ. ಆ ಸಮನ್ಸ್ ಹೋಗಿ ಅವರು ಸರ್ವ್ ಆದಮೇಲೆ ಬಂದು ಅವರು ಕೋರ್ಟಲ್ಲಿ ಅಪೇರ್ ಆಗಬೇಕಾಗುತ್ತೆ. ಅಪೇರ್ ಆಗಿ ಬೇಲ್ ತಗೋಬೇಕಾಗುತ್ತೆ. ಬೇಲ್ ತಗೊಂಡಾದ್ಮೇಲೆ ಕೇಸ್ ಮುಂದಕ್ಕೆ ನಡೆಯುತ್ತೆ. ನಾವು ಇಲ್ಲಿ ತುಂಬ ಕಡೆ ಏನು ನೋಡ್ತೀವಿ ಅಂದರೆ ಈ ಮೋಸ ಮಾಡಲೇಬೇಕು ಅಂತ ಇರೋರು ಒಂದು ಈ ಪೋಸ್ಟಲ್ ಸರ್ವಿಸ್ನ ರೆಫ್ಯೂಸ್ ಮಾಡ್ಕೊಂಡು ಬರ್ತಾರೆ. ರೆಫ್ಯೂಸ್ ಅಂದರೆ ಎಲ್ಲೋ ಒಂದು ಕಡೆ ವಿಳಂಬ ಮಾಡೋಂಥ ರೀತಿಯಲ್ಲಿ ಅದಕ್ಕೆ ಅನುಗುಣವಾಗಿ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು ಅದು ಮಾಡಿಕೊಂಡು ಸರ್ವಿಸ್ ಆಗ್ದಂಗೆ ನೋಡ್ಕೊಳ್ತಾರೆ. ಸೊ ಕೋರ್ಟ್ಗೆ ನೆಕ್ಸ್ಟ್ ಡೇಟಲ್ಲಿ ಹೋದಾಗ ಸರ್ವಿಸ್ ಆಗಿರಲ್ಲ. ಆ ಸರ್ವಿಸ್ ಆಗದೆ ಇರೋಂಥ ಪರಿಸ್ಥಿತಿಯಲ್ಲಿ ಮತ್ತೆ ಕೋರ್ಟ್ ಇನ್ನೊಂದು ಸಮನ್ಸ್ ಇಶ್ಯೂ ಮಾಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೋರ್ಟಲ್ಲಿ ನಾವು ಸಮನ್ಸ್ ಇಶ್ಯೂ ಮಾಡಿದ ಮಾತ್ರಕ್ಕೆ ಪ್ರೋಸೆಸ್ ಫೀ ಕಟ್ಬಿಟ್ಟು ಸುಮ್ಮನೆ ಇದ್ರೂ ಆಗಲ್ಲ. ಅದನ್ನ ಒಂದೊಂದು ಸತಿ ಫಾಲೋ ಅಪ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸತಿ ಈ ಫೈಲ್ಸ್ ಆ ಕಡೆ ಈ ಕಡೆ ಕೋರ್ಟ್ ಪ್ರೋಸೆಸ್ಸಲ್ಲಿ ಮೂವ್ಮೆಂಟಲ್ಲಿ ಮಿಸ್ಪ್ಲೇಸ್ ಆಗಿರುತ್ತೆ ಅಥವಾ ಕೇಸ್ ವರ್ಕರ್ಸ್ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಮನ್ಸೇ ಹೋಗಿರಲ್ಲ. ಅದನ್ನ ಹೋಗುವಂತೆ ನೋಡ್ಕೋಬೇಕಾಗುತ್ತೆ. ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ನಮ್ಮ ಜವಾಬ್ದಾರಿ. ಅದನ್ನ ಸಮನ್ಸ್ನ ಕೋರ್ಟಿಂದ ಕಳಿಸೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಆಮೇಲೆ ಅದು ಸರ್ವಿಸ್ ಆಗೋದು ಅಗೇನ್ ಇಟ್ಸ್ ಅ ಪೋಸ್ಟ್ಮನ್ಸ್ ಡ್ಯೂಟಿ ಟು ಸರ್ವ್ ದ ಸಮನ್ಸು. ಸರ್ವಿಸ್ ಆಗಲಿಲ್ಲ ಅಂದರೆ, ಸರ್ವಿಸ್ ಆಗಲಿಲ್ಲ ಅಂತ ಅಡ್ರೆಸ್ಸಲ್ಲಿ ಅವರು ಇಲ್ವೇ ಇಲ್ಲ ಅಂತ ಹೇಳಿದಾಗ ಪರಿಸ್ಥಿತಿಗಳು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಆಲ್ಟರ್ನೇಟ್ ಸರ್ವಿಸಸ್ ತಗೋಬೇಕಾಗುತ್ತೆ. ತಗೊಂಡು ಸಮನ್ಸ್ ಈಗ ಅವರ ಆ ಅಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ಅದು ವಾಪಸ್ ಬರುತ್ತೆ, ಪೋಸ್ಟ್ ಆಫೀಸ್ ವಾಪಸ್ ಬರುತ್ತೆ. ಹೌದು. ಕ್ರಿಮಿನಲ್ ಕೇಸಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸಮನ್ಸಸ್ಸು ವೈಯಕ್ತಿಕವಾಗಿ ಸರ್ವ್ ಆಗಬೇಕು ಅನ್ನೋಂಥ ಒಂದು ಕಾನೂನಿದೆ. ಪೇಪರ್ ಪಬ್ಲಿಕೇಶನ್ ಕೆಲವೊಂದು ಕೋರ್ಟಲ್ಲಿ ಕೆಲವೊಂದು ಘಟನೆಗಳಲ್ಲಿ ಪೇಪರ್ ಪಬ್ಲಿಕೇಶನ್ ತಗೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಸಿವಿಲ್ ಕೇಸಸ್ ಅಲ್ಲಾದರೆ ಏನಾಗುತ್ತೆ ಅಂದರೆ ನಾವು 3 ಸತಿ ಅವರ ಪರ್ಟಿಕ್ಯುಲರ್ ಅಡ್ರೆಸ್ ಅಲ್ಲಿ ಇಲ್ಲ ಅಂತ ಹೇಳಿದಾಗ ಪೇಪರ್ ಪಬ್ಲಿಕೇಶನ್ ತಗೊಂಡು ಅವರು ವಾಸ ಇದ್ದಂಥ ಜಾಗದಲ್ಲಿ ಒಂದು ಚಲಾವಣೆಯಲ್ಲಿ ಇರುವಂಥ ಪೇಪರಲ್ಲಿ ಪೇಪರ್ ಪಬ್ಲಿಕೇಶನ್ ತಗೊಂಡು ಅವರಿಗೆ ಗಮನಕ್ಕೆ ಬಂದಿದೆ ಅಂತ ಹೇಳೋ ಥರದಲ್ಲಿ ಒಂದು ಸರ್ವಿಸ್ ಮಾಡಿಸ್ಬೋದು. ಬಟ್ ಕ್ರಿಮಿನಲ್ ಕೇಸಸ್ಸಲ್ಲಿ ಅಂತ ಸರ್ವಿಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಬಟ್ ಇವಾಗ ರೀಸೆಂಟ್ ಅಮೆಂಡ್ಮೆಂಟ್ ಆದಮೇಲೆ ಸಮನ್ಸ್ ಥ್ರೂ ಇಮೇಲ್ಸ್ ಆಗಿದೆ. ಆ ಇಮೇಲ್ ಸಮನ್ಸಸ್ ತಗೊಂಡು ಅದ್ರ ಥ್ರೂ ಸರ್ವಿಸ್ ಮಾಡೋಕ್ಕೆ ಯತ್ನಗಳು ಮಾಡುತ್ತೆ.